ರಾಣಿ ಅರ್ಜೆಂಟಾಗಿ ಬರಕ್ಕೆ ಹೇಳಿ ಯಾಕೆ ಸುಮ್ಮನೆ ನಿಂತಿದ್ಯಾ? ಏನು ವಿಷಯ? ಹೇಳ್ತೀನಿರೋ, ಒಂದು ನಿಮಿಷ ಇದನ್ನ ಹಿಡ್ಕೋ. ರಾಣಿ ಯಾಕೆ ಬಸ್ಕಿ ಹೊಡಿತಿದ್ಯಾ? ಏನು ವಿಷಯ? ಐ ಆಮ್ ಸಾರಿ ರಾಜ. ಸಾರಿನಾ? ಯಾಕೆ? ಇಷ್ಟು ದಿನ ನಂಗೆ ಐ ಲವ್ ಯು ಹೇಳಿಲ್ಲ ಅಂತನಾ? ಸದಾಶಿವಂಗೆ ಯಾವಾಗ್ಲೂ ಅದೇ ಜ್ಞಾನ ಅಂತೆ. ಅದೇ ತರನೇ ನೀನು. ಬಡಿನ್ ಕರ್ಕೊಂಬಂದು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಕೆಲಸನ ನನ್ನಿಂದ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಗಿಲ್ಟಿ ಶುಡ್ ಬಿ ಪನಿಷ್ಡ್. ಪರವಾಗಿಲ್ಲ ರಾಣಿ, ನಂಗೇನು ಬೇಜಾರಿಲ್ಲ. ನಾಳೆ ಕರ್ಕೊಂಡ್ ಆಯ್ತು. ರಾಣಿ ನಿನ್ ಮೊದಲು ಬಸ್ಕಿ ಹೊಡಿದನ್ನ ನಿಲ್ಸೋ. ನಿನ್ ಕ್ಷಮಿಸಿದೀನಿ ಅಂತ ಹೇಳೋ ತನಕ ನನ್ ಬಸ್ಕಿ ಹೊಡಿಯೋದ್ ನಿಲ್ಸಲ್ಲ. ಇದೆಲ್ಲ ಏನು ಬೇಕಾಗಿಲ್ಲ ರಾಣಿ, ನೀನೇನ್ ತಪ್ಪೇ ಮಾಡಿಲ್ಲ. ನಿನ್ ಕ್ಷಮಿಸೋದೆಲ್ಲಿಂದ ಬಂತು? ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ ಕ್ಷಮಿಸಿದೀನಿ ಅಂತ ಹೇಳು. ಇದೊಳ್ಳೆ ಪೀಕ್ಲಾಟ ಆಯ್ತಲ್ವಾ? ಸರಿ. ಹೇ ರಾಜ, ನೀನ್ ಯಾಕೋ ಬಸ್ಕಿ ಹೊಡಿತಿದ್ಯಾ? ನಾನು ನಿಂತರನೇ. ಗಿಲ್ಟಿ ಶುಡ್ ಬಿ ಪನಿಷ್ಡ್. ನಿಲ್ಸು ರಾಜ. ತರ್ಲೆ ನೀನು ಯಾವಾಗ್ಲೂ ಇದೇ ತರ ಕಿಂಡಲ್ ಮಾಡ್ತಾನೆ ಇರ್ತೀಯ. ರಾಣಿ, ಈ ಕಿಂಡಲ್ ಮಾಡೋ ಹುಡುಗರನ್ನ ಕಂಡ್ರೆ ಹುಡುಗಿರಿಗೆ ತುಂಬಾ ಇಷ್ಟ ಆಗತ್ತಂತೆ, ನಿಜನಾ? ಗೊತ್ತಿಲ್ಲ, ಗಿಣಿ ಶಾಸ್ತ್ರದವನ ಹತ್ರ ಕೇಳ್ಕೊಂಡ್ ಬರ್ತೀನಿ. ರಾಜ ಅಂತೆ ರಾಜ, ಕೊತ್ತಂಬರಿ ಬೀಜ. ಹೋಗೋ ರಾಣಿ, ನಿಂತ್ಕೋ ರಾಣಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಯಾರು ನೀವು? ನನ್ನ ಹೆಸರು ಸದಾನಂದ ಅಂತ. ಇವತ್ತು ಬೆಳಗ್ಗೆ ರಿಸಾರ್ಟಲ್ಲಿ ನೀವು ಒಂದು ಹುಡುಗಿಗೆ ಕೆನ್ನೆಗೆ ಹೊಡೆದ್ರಲ್ಲ. ಓ, ನೀವು ಅವ್ರ ಕಡೆಯವರಾ? ಹೊಡೆದಿದ್ದಕ್ಕೆ ಪರಿಹಾರ ಕೇಳಕ್ ಬಂದಿದ್ದೀರಾ? ಅದೆಷ್ಟು ಬೇಕು ಅಂತ ಕೇಳಿ ಬಿಸಾಕ್ತೀನಿ, ತಗೊಂಡು ಹೋಗ್ತಾ ಇರಿ. ನನಗೆ ನಿಮ್ಮ ಹಣದ ಸಹಾಯ ಬೇಡ, ಆದರೆ ನಾನೇ ನಿಮ್ಗೆ ಒಳ್ಳೇದು ಮಾಡೋಣ ಅಂತ ಬಂದೆ. ಏನು? ನನಗೆ ಒಳ್ಳೇದು ಮಾಡ್ತೀರಾ? ಹೇಗೆ? ನಾನು ಅರ್ಥ ಮಾಡ್ಕೊಂಡಿರೋ ಮನಃಶಾಸ್ತ್ರದ ಪ್ರಕಾರ ನಿಮ್ಮ ಈ ನಡವಳಿಕೆ ನೋಡಿದ್ರೆ, ಗೀತಾಂಜಲಿ ಅನ್ನೋ ಹೆಸರನ್ನು ಕೇಳಿದ್ರೆ ನಿಮಗೆ ಮೈಯೆಲ್ಲ ಉರಿಯುತ್ತೆ. ಆ ಹೆಸರಿನವರು ಯಾವತ್ತಾದ್ರೂ ಎದುರುಗಡೆ ಬಂದ್ರೆ ಕಪಾಳ ಕೊಡಿಬೇಕು ಅನ್ಸುತ್ತೆ. ಆದರೆ ಪ್ರತಿ ದಿವಸ ಆ ಹೆಸರಿನವರು ನಿಮಗೆ ಎಲ್ಲಿ ಸಿಗ್ತಾರೆ? ಅಂದ್ರೆ ನೋಡಿ, ನನ್ನ ಮಾತು ನೀವು ಕೇಳಿದ್ರೆ ಗೀತಾಂಜಲಿ ಅನ್ನೋ ಹೆಸರಿನವ್ರನ್ನ ನೀವು ಪ್ರತಿ ದಿವಸ ಹೊಡಿಬೋದು. ನಿಮ್ಮ ಮನ ಬಂದಂತೆ ಏನು ಬೇಕಾದರೂ ಮಾಡ್ಬೋದು. ಅದ್ ಹೇಗೆ? ನಾನು ಈಗ ಗೀತಾಂಜಲಿ ಅಂತ ಹೆಸರಿಟ್ಕೊಂಡಿರೋರು ಒಬ್ಬರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೆ ಏನೇನು ಕೋಪ ಇದೆಯೋ ಎಲ್ಲ ತೀರಿಸ್ಕೊಳ್ಳಿ. ಇದರಿಂದ ನಿಮ್ಗೇನ್ ಲಾಭ? ಹೇಳ್ತೀನಿ. ನಾನು ಒಂದು ಹೆಣ್ಣನ್ನ ಮದುವೆಯಾದೆ. ಇಷ್ಟು ಮಾಡಿದ್ರೆ ನನಗೂ ತೃಪ್ತಿ ಆಗುತ್ತೆ. ನೀವು ಹೇಳ್ತಿರೋದು ನಂಗೆ ಕನ್ವಿನ್ಸ್ ಆಗೋ ಥರ ಇಲ್ಲ. ಸಾರಿ, ನಂಗೆ ಮಾಡಕ್ ಬೇರೆ ಕೆಲಸಗಳಿದಾವೆ. ನೀವಿನ್ ಹೊರಡ್ಬೋದು. ಸರಿ ಕಣಮ್ಮ,
ಏನೋ ನನ್ನ ಕೈಲಾದ್ರೆ ನಿನಗೆ ಸಹಾಯ ಮಾಡೋಣ ಅಂದ್ಕೊಂಡೆ. ನಿನಗಿಷ್ಟ ಇಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ.